ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾನು ಹೇಳ್ತಾ ಇದ್ದೆ ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನೀವು ನೋಡಿರ್ಬೋದು ಕಾಪಿನ ನಾವು ಯಾವ ಥರ ಮಾಡಬೇಕಾಗತ್ತೆ ಅಂತ ಹೇಳಿದ್ದೀನಿ. ಸೊ ಈಗ ಬಂದು ನಮಗೆ ಕಂಟ್ರೋಲ್ ಡಿ ಅಂದರೆ ಏನಿಲ್ಲ, ನಮಗೆ ಫಾಂಟ್ನ ಚೇಂಜ್ ಮಾಡ್ಕೊಳೋಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಅದು ಏನಪ್ಪ ಫಾಂಟ್ನ ಹೇಗಪ್ಪ ಚೇಂಜ್ ಮಾಡೋದು? ಸೊ ನಾನು ಈಗ ಬರಿತಾ ಇರ್ತೀನಿ. ಸೊ ನನಗೀಗ ಈಗ ಇಂಗ್ಲೀಷಲ್ಲಿ ನಾನು ಬರಿತಾ ಇದ್ದೀನಿ ಆಲ್ರೆಡಿ. ನನಗೆ ಈಗ ಏನು ಮಾಡಬೇಕು, ನೆಕ್ಸ್ಟ್ ಲೈನಲ್ಲಿ ನಾನು ಕನ್ನಡ ಬರಬೇಕು ಅಂತ ಏನು ಮಾಡ್ತೀನಿ, ಸೊ ಕಂಟ್ರೋಲ್ ಡಿ ಅನ್ನೋದನ್ನ ನಾನು ಕೊಡ್ತೀನಿ. ಕಂಟ್ರೋಲ್ ಡಿ ಅನ್ನೋದನ್ನ ನಾನು ಕೊಟ್ಟಾಗ ಏನಾಗುತ್ತೆ, ಅದು ಇಲ್ಲಿ ಫಾಂಟಿ ಬಂದಿರುತ್ತೆ. ಸೊ ನಾನು ಇಲ್ಲಿ ನುಡಿ ಅಂತ ಕೊಡ್ತೀನಿ. ನುಡಿ ಅಂತ ಕೊಟ್ಟಾಗ ಇಲ್ಲಿ ಕೆಳಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ ಕನ್ನಡ ನುಡಿನ ಕೊಟ್ಟಂಗೆ ನಿಮಗೆ ಏನಾಗ್ತದೆ, ಇದು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಈಗ ಓಕೆ ಅಂತ ಕೊಡ್ತೀನಿ. ಸೊ ಈಗ ಓಕೆ ಅಂತ ಕೊಡ್ತೀನಿ. ನಾನು ಅದೇ ವರ್ಡ್ನ ಈಗ ಇಂಗ್ಲೀಷಲ್ಲಿ ಕೂಡ ನಾನು ಬರಿಬೋದು, ಕನ್ನಡ ಕೂಡ ಬರಿಬೋದು. ಮಧ್ಯೆ ನಾನು ಯೂಸ್ ಮಾಡೋಕ್ಕೋಸ್ಕರ ಏನು ಮಾಡ್ತೀನಿ, ಕಂಟ್ರೋಲ್ ಡಿ ಅನ್ನೋದನ್ನ ಕೊಟ್ಟ ನನಗೆ ಅಂತ ಫಾಂಟ್ ಚೇಂಜಸ್ ಅಕ್ಷರನ ನಾನು ಬೇರೆ ಭಾಷೆಯಲ್ಲಿ ಬರೀಬೇಕು ಅಂತ ಹೇಳಿದಾಗ ನಾನು ಏನು ಮಾಡ್ತೀನಿ, ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಹಾಗಾಗಿ ನಮಗೆ ಏನು ಮಾಡ್ತೀವಿ, ಕಂಟ್ರೋಲ್ ಡಿ ಅನ್ನೋದನ್ನ ನಾವು ಯೂಸ್ ಮಾಡ್ತೀವಿ. ಇನ್ ಕೇಸ್ ಇದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ವೀಡಿಯೋನ ಪ್ಲೇ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.